ಎಲ್ರಿಗೂ ನಮಸ್ಕಾರ. ಬುಕ್ ಬ್ರಹ್ಮ ನಾಳೆಯಿಂದನೇ 4ನೇ ಆವೃತ್ತಿಗೆ ಕೆಲಸಗಳ ಆರಂಭ ಆಗ್ತಾ ಇದೆ. ಕಳೆದ 3 ವರ್ಷಗಳಿಂದ ನಾವು ಕಲಿತಂತ ಪಾಠದಿಂದ ನಾವು ಮುಂದಿನ ವರ್ಷದ ಆವೃತ್ತಿನ ಇನ್ನೂ ಚೆನ್ನಾಗಿ ಇನ್ನೂ ಅದ್ಭುತವಾಗಿ ಮಾಡಲಿಕ್ಕೆ ಹೊರಟಿದ್ದೇವೆ. ಈ ಸಂದರ್ಭದಲ್ಲಿ ನಾನು ಏನು ಹೇಳಬೇಕು ಅಂತ ಹೊರಟಿದ್ದೇನೆ ಅಂತ ಹೇಳಿದ್ರೆ, ನಮ್ಮ ವಸಂತ ಪ್ರಕಾಶನದ ಸ್ನೇಹಿತರು ಮತ್ತೆ ಉಳಿದೆಲ್ಲ ಕನ್ನಡ ಪಬ್ಲಿಕೇಶನ್ ಇಂಡಸ್ಟ್ರಿಯ ಎಲ್ಲ ಸ್ನೇಹಿತರು ಈ ಎಲ್ಲ ಆವೃತ್ತಿಗಳಲ್ಲಿ ನಿರಂತರ ಬೆಂಬಲ ನೀಡ್ತಾ ಬಂದಿದ್ದಾರೆ. ಅವರೆಲ್ಲರ ಬೆಂಬಲದಿಂದ ಬುಕ್ ಬ್ರಹ್ಮ ಸಾಹಿತ್ಯೋತ್ಸವ ನಡೀತಾ ಇದೆ. ಈಗ ಎಲ್ಲರ ಮನಸ್ಸಲ್ಲಿ ಇರೋದು ಏನಂದ್ರೆ, ಯುವಜನ ಈಗ ಹೆಚ್ಚೆಚ್ಚು ಇಂಗ್ಲಿಷ್ ಪುಸ್ತಕಗಳನ್ನ ಓದಲಿಕ್ಕೆ ಹೊರಟಿದ್ದಾರೆ. ಕನ್ನಡ ಪುಸ್ತಕಗಳನ್ನ ಯಾರು ತಗೊಳ್ತಾರೆ ಅಂತ. ಕಾಂಟೆಂಟ್ ಚೆನ್ನಾಗಿದ್ರೆ ನಮ್ಮಂತ, ಫಾರ್ ಎಕ್ಸಾಂಪಲ್ ವಸಂತ ಪಬ್ಲಿಕೇಶನ್ ಅವರು ಪಬ್ಲಿಷ್ ಮಾಡ್ತಾ ಇರುವಂತ ರೀತಿಯ ಕಾಂಟೆಂಟ್ಗಳಿದ್ರೆ ಅಂತಹ ಕೃತಿಗಳಿಗೆ ಯಾವತ್ತೂ ಯುವಕರು ಸಹಿತ ಮನ್ನಣೆ ಕೊಡ್ತಾರೆ, ತಗೊಂಡು ಓದ್ತಾರೆ ಅನ್ನೋ ನಂಬಿಕೆ ನಂದು. ಈ ಮೂಲಕ ನಾನು ಏನು ಹೇಳ್ತಾ ಇದ್ದೇನೆ ಅಂತ ಹೇಳಿದ್ರೆ, ಯಾವತ್ತೂ ಕನ್ನಡ ಪುಸ್ತಕಗಳಿಗೆ ಓದುವ ಕೊರತೆ ಆಗೋದಿಲ್ಲ. ಆದ್ರೆ ನಾವು ಪಬ್ಲಿಷರ್ಸು ಮತ್ತೆ ನಮ್ಮಂತ ಸಂಸ್ಥೆಗಳು ಈಗಿನ ಯುವಜನತೆಗೆ ಎಂತಹ ಕಾಂಟೆಂಟ್ ಕೊಡಬೇಕು ಅನ್ನೋದನ್ನ ಅರ್ಥ ಮಾಡಿಕೊಂಡು ಅಷ್ಟೇ ಮೌಲ್ಯಯುತವಾದಂಥ ಕೃತಿಗಳನ್ನು ಕೊಟ್ಟರೆ ಅದನ್ನು ತೊಗೊಂಡು ಓದುವಂಥ ಯುವಜನರು ಈಗಲೂ ಇದ್ದಾರೆ ಅನ್ನೋ ನಂಬಿಕೆ ನಂಗೆ ತುಂಬ ಇದೆ. ನಾವೆಲ್ಲ ಸೇರೋದನ್ನು ಮಾಡೋಣ. ಆ ಎತ್ತದಲ್ಲಿ ಬುಕ್ ಬ್ರಹ್ಮ ಸಾಹಿತ್ಯೋತ್ಸವ ಒಂದು ಸಣ್ಣ ಪ್ರಯತ್ನ ಅಷ್ಟೇ. ಈ ಪ್ರಯತ್ನ ಹೀಗೆ ಮುಂದುವರಿತಾ ಇರುತ್ತೆ. ತುಂಬ ಹಳೆಯ ಆಮೇಲೆ ನಂಬಿಕಸ್ಥ ಪಬ್ಲಿಕೇಶನ್ ಹೌಸ್ಗಳಂಥ ವಸಂತ ಪ್ರಕಾಶನ ಆದಂತಹ ಒಂದು 5-6 ಅಥವಾ 10 ಅತ್ಯುತ್ತಮ ಪ್ರಕಾಶನ ಸಂಸ್ಥೆಗಳು ಕನ್ನಡದಲ್ಲಿವೆ. ಇವು ಕನ್ನಡ ಸಾಹಿತ್ಯ ವಲಯವನ್ನು ಸದಾ ಕಾಪಾಡಿಕೊಂಡು ಬರ್ತವೆ ಅನ್ನೋ ಭರವಸೆ ನನಗಿದೆ ಅಂತ ಹೇಳ್ತೇನೆ. ನಮಸ್ಕಾರ.